ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಪಟ್ನಾ ಪೈರೇಟ್ಸ್ ವರ್ಸಸ್ ಬೆಂಗಳೂರು ಬುಲ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. 29 ಬ್ಯಾಕ್ ಟು ಬ್ಯಾಕ್ ಟೈ ನಮ್ಮ ಬೆಂಗಳೂರು ಬುಲ್ಸ್ಗೆ ಆಗಿದ್ದೆಲ್ಲ ಮಾಮ್. ಇವತ್ತು ಗೆಲ್ಲೋವಂಥ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಅಜ್ಜಿ ಟೈ ಮಾಡ್ಕೊಂಡ್ಬಿಟ್ರಲ್ಲ ಗುರು, ಡಿಸಪಾಯಿಂಟ್ ಆಯಿತು ಇವತ್ತು ಸಿಕ್ಕಾಪಟ್ಟೆ. ಇವತ್ತು ಗೆಲ್ಲೋವಂಥ ಮ್ಯಾಚ್ ಒಂದು ಫಾಲ್ಸ್ ಡಿಸಿಷನ್ ನಮ್ಮ ಬೆಂಗಳೂರು ಬುಲ್ಸ್ ವಿರುದ್ಧವಾಗಿ ಹೋಯ್ತು. DRS ತಗೊಂಡ್ರು ಅವರು. ಏನು ಹೇಳ್ತಾರೆ ರಿವ್ಯೂನ? DRS ಹೋಗ್ತಿದ್ದೀನಿ ನಾನು ಕ್ರಿಕೆಟ್ಗೆ. ಓಕೆ, ಆ ರಿವ್ಯೂನ ತಗೊಂತಾರೆ. ರಿವ್ಯೂ ಅಲ್ಲಿ ಟಚ್ ಆಗಿಲ್ಲ ಅಂದ್ರೆ ಅಂಪೈರ್ ಟಚ್ ಆಗಿಲ್ಲ ಅಂತ ಹೇಳಿರ್ತಾರೆ. ಆ ರಿವ್ಯೂ ಅದು ಏನು ಟಚ್ ಆಯ್ತು ಅಂತ ಅಂಪೈರ್ ಕಾಣಿಸ್ತು ಅಂತ ಗೊತ್ತಿಲ್ಲ, ರೆಫ್ರಿಗೆ ಏನು ಕಾಣಿಸ್ತು ಅಂತ ಅದನ್ನ ಔಟ್ ಅಂತ ಕೊಡ್ತಾರೆ. ಏನ್ ಗರೋ ಇದು ನಜ್ಜಿ ಲಿಟ್ರಲಿ. ಇಲ್ಲಾಂದ್ರೆ ರೇಡರ್ ಔಟ್ ಆಗಿರೋರು, ಅಲ್ಲಿ ಸಂದೀಪ್ ಅವ್ರು ಔಟ್ ಆಗಿರೋರು. ನಮ್ಗೊಂದು ಪಾಯಿಂಟ್ ಬಂದಿತ್ತು ಅಂದ್ರೆ ನಾವು ಗೆದ್ದಿರ್ತಿದ್ವಿ ಇಷ್ಟೊತ್ತಿಗೆ. ಲಿಟ್ರಲಿ ಇವರು ಅನ್ಫೇರ್ ಡಿಸಿಷನ್ ಒಂದಾಯಿತು. ಅನ್ಫೇರ್ ಡಿಸಿಷನ್ ಬಗ್ಗೆ ಮಾತಾಡೋಣ. ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಮಿನಿಟ್ ನಮ್ಮ ಬೆಂಗಳೂರು ಬುಲ್ಸ್ ಡಾಮಿನೇಷನ್ ಅಂತೂ ಇತ್ತು ಪಟ್ನಾ ಪೈರೇಟ್ಸ್ ಅವರ ಮೇಲೆ. ಯಾಕೆಂದರೆ ಫಸ್ಟ್ ಹಾಫಲ್ಲಿ ನಾವು ಆಲ್ ಔಟ್ ಕೊಡ್ತೀವಿ, ಒಂದು ಆಲ್ ಔಟ್ನ ಅವರಿಗೆ, ಅವ್ರು ನಮಗೇನು ಆಲ್ ಔಟ್ನ ಕೊಟ್ಟಿರಲಿಲ್ಲ. 3 ಪಾಯಿಂಟ್ ಡಿಫ್ರೆನ್ಸ್, ನಮ್ಮದು 16 ಪಾಯಿಂಟು, ಅವ್ರಿಗೆ 13 ಪಾಯಿಂಟು, 3 ಪಾಯಿಂಟ್ ಲೀಡ್ ಸಿಕ್ತು. ಅದು ಅವರು ಒಂಥರ ಈಕ್ವಲಿ ಕಾಂಪಿಟೇಟಿವ್ ಆಗಿ ಆಡಿದ್ರು. ಬಟ್ ಅವ್ರಿಗೆ ನಮಗೆ ಆಲ್ ಔಟ್ ಪಾಯಿಂಟ್ ಸಿಕ್ತು, ಅವರಿಗೆ ಆಲ್ ಔಟ್ ಪಾಯಿಂಟ್ ಸಿಗಲಿಲ್ಲ ಅಷ್ಟೇ. ಆದ್ದರಿಂದ ಒಂದು ಸ್ವಲ್ಪ ಲೀಡಿಗೆ ಬಂದು 3 ಪಾಯಿಂಟ್ ಲೀಡ್ ಏನಂತ ಅಮರಾಂಬ್ಲಿ ಲೀಡ್ ಏನಲ್ಲ. ಇದನ್ನ ಸೆಕೆಂಡ್ ಹಾಫಲ್ಲಿ ಆರಾಮಾಗಿ ಮೇಕೌಟ್ ಮಾಡ್ಕೊಬೋದು ಅಂತ ಗೊತ್ತಿತ್ತು. 3 ಪಾಯಿಂಟ್ ಎಲ್ಲ. ಇವತ್ತು ಆಕ್ಚುಲಿ ಸಚಿನ್ ಆಡ್ತಾ ಇರಲಿಲ್ಲ ಅವ್ರ ಕಡೆ. ಸಚಿನ್ ಲಾಸ್ಟ್ ಮ್ಯಾಚ್ ಏನು ಅಷ್ಟೊಂದೇನು ಹಾವಳಿ ಏನು ಕೊಟ್ಟಲಿಲ್ಲ. ಇವತ್ತು ಅದೇನೋ ಇಂಜುರಿನೋ ಅಥವಾ ಏನೋ ಕಾರಣಗಳಿಂದ ಅಲ್ಲೇ ಕೂತಿದ್ರು, ಬಟ್ ಆಡಲಿಲ್ಲ. ಸಚಿನ್ ಅವರು ಆಡದೇ ಇರೋದು ಒಂದು ಸ್ವಲ್ಪ ಪಾಸಿಟಿವ್ಸ್ ಆಯಿತು ಅಂತ ಹೇಳಬೇಕು. ಬಟ್ ಮಂಜಿತ್ ಅವರು ಕೂಡ ಏನು ಅಷ್ಟೊಂದೇನು ಸೌಂಡ್ ಮಾಡೋಕ್ಕಾಗಿಲ್ಲ. ಜಸ್ಟ್ 4 ಪಾಯಿಂಟ್ ಏನೋ ತಗೊಂಡಿದ್ದಾರೆ ಅಷ್ಟೇ. ಅವ್ರನ್ನೂ ಕೂಡ ಸೈಲೆಂಟಾಗಿ ಇಡೋದಕ್ಕೆ ನಮ್ಮ ಬೆಂಗಳೂರು ಬುಲ್ಸು ಯಶಸ್ವಿ ಆದರು. ಆ ಕಡೆ ಸಚಿನ್ ಆಡ್ತಿಲ್ಲ, ಈ ಕಡೆ ಮಂಜಿತ್ ಹಾವಳಿನೂ ಇಲ್ಲ. ಇಲ್ಲಿ ಔಟ್ ಆಫ್ ದ ಸಿಲೆಬಸ್ ಬಂದಿದ್ದು ಸಂದೀಪ್ ಗುರು. ಏನ್ ಗುರು ಇವತ್ತು 14 ಪಾಯಿಂಟು. ಅವರೇ ಒಂಥರ ಪ್ಲೇಯರ್ ಆಫ್ ದ ಮ್ಯಾಚ್ ಅಂತ ಹೇಳ್ತೀನಿ. ಯಾಕಂದ್ರೆ ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು. ಅವ್ರಿಗಿಂತ ಅಂಕಿತ್ತು ಅವ್ರ ಟೀಮಲ್ಲಿ ಆಡಿರೋದು ಇಬ್ಬರೇ ಗುರು. ಅಂಕಿತ್ತು 8 ಟ್ಯಾಕಲ್ ಮಾಡಿರೋಂಥ ಟ್ಯಾಕಲ್ ಎಲ್ಲ, ಅವ್ರ ಟೀಮಲ್ಲಿ ಮಾಡಿರೋಂಥ ಟ್ಯಾಕಲ್ ಎಲ್ಲ ಆಲ್ಮೋಸ್ಟ್ ಅಂಕಿತ್ ಒಬ್ಬರನ್ನೇ ಮಾಡಿದ್ರು. 8 ಟ್ಯಾಕಲ್ ಪಾಯಿಂಟ್ ಗುರು ಬಂದದ್ದು. ಕೆರಿಯರ್ ಬೆಸ್ಟ್ ಆಗೋಗ್ಬಿಡ್ತು. ಅಂಕಿತ್ತು ಜೊತೆಗೆ 14 ಪಾಯಿಂಟ್ ತಗೊಂಡಿದ್ದು ಸಂದೀಪ್. ಇವ್ರಿಬ್ಬರದೇ ಪರ್ಫಾರ್ಮೆನ್ಸ್, ಅವ್ರಿಬ್ಬರೇ ಆಡಿರೋದ ಟೀಮಲ್ಲಿ ಫುಲ್ಲು. ಎಲ್ಲಾರು ಆಲ್ಮೋಸ್ಟ್ ಏನು ಆಡಿಲ್ಲ, ಬಟ್ ಅಸಿಸ್ಟ್ ಅಂತೂ ಇತ್ತು. ಬಟ್ ಈ ಇಬ್ಬರಿಂದನೇ ಮೇಯ್ನ್ ಅವರು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿದೆ. ಎಸ್ಪೆಷಲಿ ಸಂದೀಪ್. ಏನು ಗುರು ಅದು ಸಖತ್ ರೈಡಿಂಗ್ ಮಾಡಿದ್ದು ಅವ್ರ ಕಡೆ. ನಮ್ಮ ಕಡೆ ಏನೋ ಅವರಿಷ್ಟು ಅವರಿಷ್ಟು ಚಿಲ್ಸಿದ್ರ ಪಾಯಿಂಟ್ಸ್ಗಳನ್ನ ತಗೊತಾರೆ. ಬಟ್ ಸುಶೀಲು ನಮ್ಮ ಕಡೆ ಚೆನ್ನಾಗಿ ರೈಡಿಂಗ್ನ ಮಾಡಿದ್ರು. ಬಟ್ ಸೆಕೆಂಡ್ ಹಾಫಲ್ಲಿ ಎಂಡಿಗೆ ಬರ್ತಾ ಅಷ್ಟೊಂದು ಸ್ವಲ್ಪ ಡೌನ್ ಆದರು. ಇನಿಷಿಯಲಿ ಸ್ವಲ್ಪ ಸಖತ್ತಾಗಿ ಕಾಣಿಸಿದ್ರು. ಬರ್ತಾ ಸ್ವಲ್ಪ ಡೌನ್ ಆದರು. ಆಮೇಲೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಚೆನ್ನಾಗಿ ರೈಡಿಂಗ್ನ ಮಾಡಿದ್ದು ನಮ್ಮ ಕಡೆ ಅಕ್ಷಿತ್ ಅವರು. ಮೇನ್ ಕ್ರೂಷಿಯಲ್ ಪಾಯಿಂಟ್ಸ್ ತಗೊಂಡ್ಬಂದ್ರು. ಬಟ್ ಲಾಸ್ಟ್ ಮೂಮೆಂಟ್ಗೆ ಅವರು ಕೂಡ ಔಟ್ ಆದ್ರು. ಸ್ವಲ್ಪ ಬ್ಯಾಕ್ ಫೈರ್ ಆಯಿತು ಅಂತ ನಮಗೆ ಅನ್ನಿಸ್ತು. ಅದೇ ಆ ಡೂ ಆರ್ ಡೈ ರೈಡ್ ಬಂದಾಗ 8th ಮೂಮೆಂಟಲ್ಲಿ 2 ನಿಮಿಷ ಇದ್ದಾಗ ಡೂ ಆರ್ ಡೈ ಬರೋದಲ್ಲ ಸಹಜನೇ. ಇವ್ರದ್ದು ಡೂ ಆರ್ ಡೈ ಬಂತು, ನಮ್ಮದು ಡೂ ಆರ್ ಡೈ ಬಂತು. ನಮ್ಮ ಡೂ ಆರ್ ಡೈಯಲ್ಲಿ ಹೋಗ್ಬಿಟ್ಟು ಅಕ್ಷಿತ್ ಹೋಗ್ಬಿಟ್ಟು ಅಲ್ಲಿ ತಗ್ಲಾಕೊಂಡ್ರು ಡೂ ಆರ್ ಡೈ ರೈಡಲ್ಲಿ. ಇವ್ರ ಕಡೆ ಬಂದರು ಸಂದೀಪ್ ಅವರು ಡೂ ಆರ್ ಡೈ ರೈಡ್ಗೆ. ಅಲ್ಲಿ ಪಾಯಿಂಟೇ ಇರಲಿಲ್ಲ. ಅದೇ ಹೇಳಿದ್ನಲ್ಲ, ಆ ರಿವ್ಯೂ ನಮಗೆ ಬ್ಯಾಕ್ ಫೈರ್ ಆಯಿತು ಅಂತ. ನಮ್ಮ ಪರವಾಗಿ ಹೋಗಿಲ್ಲ ರಿವ್ಯೂ. ನಮ್ಮ ಪರವಾಗಿಲ್ಲ ಗುರು. ಅಲ್ಲಿ ಡಿಸಿಷನ್ ನೆಟ್ಟಿಗೆ ಅಂಪೈರೇ ಕೊಟ್ಟಿರೋ ಔಟ್ ಇಲ್ಲ ಗುರು ಅಂತ. ಅದನ್ನ ಔಟು ಅಂತ ಅಲ್ಲಿ ಏನು ಟಚ್ ಆಗ್ತಿಲ್ಲ. ಅಲ್ಲಿ ಕನ್ಕ್ಲೂಸಿವ್ ಎವಿಡೆನ್ಸೇ ಇಲ್ಲ. ಅಲ್ಲಿ ಏನಾದ್ರು ಜರ್ಸಿಗೆ ಏನೋ ಟಚ್ ಆಯಿತು ಅಂದರೆ ಕನ್ಕ್ಲೂಸಿವ್ ಆಗಿ ಕಾಣಿಸ್ತಿತ್ತು. ಬಟ್ ಏನು ಕನ್ಕ್ಲೂಸಿವ್ ಆಗೇ ಕಾಣಿಸ್ತೆ. ಇಲ್ಲಿ ಆನ್ ಫೀಲ್ಡ್ ಅಂಪೈರು ರೆಫ್ರಿ ಏನು ಹೇಳಿರ್ತಾರೋ ಅದ್ರ ಜೊತೆಗೆ ಹೋಗ್ಬೇಕಲ್ವ ಥರ್ಡ್ ಅಂಪೈರು. ಏನು ತಲೆಯಲ್ಲಿ ಏನು ಇಟ್ಕೊಂಡ್ರೋ ಗೊತ್ತಿಲ್ಲ. ಒಟ್ಟಲ್ಲಿ ಅಲ್ಲಂತೂ ನಂಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಯಿತು. ಅಲ್ಲಿ 1 ಪಾಯಿಂಟ್ ನಮಗೆ ಮೋಸ ಆಯಿತು ಅಂತ ಹೇಳ್ಬೇಕು. ಅದು ಎವಿಡೆಂಟ್ ಆಗಿ ಕಾಣಿಸ್ತು. ಸುಮ್ಮನೆ ಮಾತಿಗೆ ಮುಂಚೆ ರಿವ್ಯೂನ ತಗೊಂತಾ ಇದ್ರು ಗುರು ಪಟ್ನಾ ಪೈರೇಟ್ಸ್ ಅವರು. ರಿವ್ಯೂ ಐತೆ ನಮ್ಮ ಮಾತ್ರಕ್ಕೆ ಲಾಸ್ಟ್ ಮೂಮೆಂಟಲ್ಲಿ. ಅದು ಲಾಸ್ಟ್ 1 ನಿಮಿಷ 1.5 ನಿಮಿಷ ಇರೋ ಟೈಮಲ್ಲಿ ರಿವ್ಯೂ ಮೇಲೆ ರಿವ್ಯೂ ತೊಗೊತಾನೆ ಇದ್ರು. ಅದು ಅವ್ರ ಪರವಾಗಿನೇ ಹೋಗ್ತಿತ್ತು ಗುರು. ಹೌದು, ಒಂದ್ಸಲ ಏನೋ ಅವ್ರ ಪರವಾಗಿನೇ ಇತ್ತು, ಅದು ಒಪ್ಕೊಂಡ್ಲೇಬೇಕು. ಬಟ್ ಇದು ಈ ರಿವ್ಯೂ ಏನು ತೊಗೊಂಡ್ರು, ಇದು ಥರ್ಡ್ ಅಂಪೈರ್ ಮಾಡೋಂಥ ಮಿಸ್ಟೇಕಿಂದ ಇವತ್ತು ನಾವು ಮ್ಯಾಚ್ನ ಟೈ ಮಾಡ್ಕೊಂಡಿದ್ವಿ. ಇವತ್ತು ಮ್ಯಾಚ್ನ ಸೋತು ಕೂಡ ಹೋಗ್ಬಿಡ್ಬೋದಾಗಿತ್ತು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಭರತ್ನ ಕರೆಸಿದ್ರು. ಒಂಥರ ಆಪತ್ ಬಾಂಧವ ಥರ ಲಾಸ್ಟ್ ಮೂಮೆಂಟ್ಗೆ ಬರ್ತಾರೆ. ಲಾಸ್ಟ್ ಮ್ಯಾಚ್ ಕೂಡ ಒಂಥರ ಆಪತ್ ಬಾಂಧವ ಥರ ಬಂದ್ಬಿಟ್ಟು ಟ್ಯಾಕಲ್ಲು ಮಾಡಿದ್ರು. ಲಾಸ್ಟ್ ಮ್ಯಾಚಲ್ಲಿ ಒಂದು ರೈಟ್ ಪಾಯಿಂಟ್ನು ಕೂಡ ತೊಗೊಂಡ್ಬಂದಿದ್ರು. ಈ ಮ್ಯಾಚ್ ಅಷ್ಟೇ ಒಂದು ರೈಟ್ ಪಾಯಿಂಟ್ ಲಾಸ್ಟ್ ಮೂಮೆಂಟಿಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದ್ಬಿಟ್ಟು ಒಂದು ರೈಟ್ ಪಾಯಿಂಟ್ನ ಕ್ರೂಷಿಯಲ್ ರೈಟ್ ಪಾಯಿಂಟ್ನ ತೊಗೊಂಡ್ಬಂದು ಈ ಪಂದ್ಯನ ಡ್ರಾ ಆಗಿ ಅಂತ್ಯ ಮಾಡಿದ್ದು. ಇಲ್ಲಿ ಮೆಚ್ಕೊಬೇಕಾಗಿರೋ ಪರ್ಫಾರ್ಮೆನ್ಸು ಸುಶೀಲಿಂದ, ಆಮೇಲೆ ಅಂಕಿತಿಂದ. ಡಿಫೆನ್ಸಲ್ಲೂ ಬಂದಿದೆ ಪ್ರತೀಕ್ ಅವ್ರದ್ದು ಸಖತ್ ಡಿಫೆನ್ಸ್. 3 ಟ್ಯಾಕಲ್ ಪಾಯಿಂಟ್ನ ತೊಗೊಂಡಿದ್ರು. ಬಟ್ ಅಂಕಿತ್ ರಿಯಲಿ ನಿಜವಾಗ್ಲೂ ಮೆಚ್ಕೊಂಡ್ಲೇಬೇಕು ಗುರು. 8 ಟ್ಯಾಕಲ್ ಪಾಯಿಂಟ್ಸ್ ಬಂದಿರೋದು. ಆಪೋನೆಂಟ್ ಟೀಮಲ್ಲಿ ಇದ್ರೂ ಕೂಡ 8 ಟ್ಯಾಕಲ್ ಪಾಯಿಂಟ್ ತೊಗೊಬೇಕು ಅಂದ್ರೆ ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಜೊತೆಗೆ ಪ್ರದೀಪ್ ಅವ್ರದ್ದು ಕೂಡ ಸಂದೀಪ್ ಅವ್ರದ್ದು ಕೂಡ ಮಸ್ತ್ ಪರ್ಫಾರ್ಮೆನ್ಸು. 14 ಪಾಯಿಂಟ್ ತೊಗೋಬೇಕು ಅಂದರೆ ಅವ್ರದ್ದು ಕೂಡ ಸುಮ್ಮನೆ ಅಲ್ವೇ ಅಲ್ಲ. ಅವ್ರದೇ ಮಗ ಕಾಂಟ್ರವರ್ಷಿಯಲ್ ಡಿಸಿಷನ್ ಆಗಿದ್ದು. ಅವರೇ ಡೂ ಆರ್ ಡೈ ರೈಡಿಗೆ ಬಂದಿದ್ದು. ನಮ್ಗೆ 1 ಪಾಯಿಂಟ್ ಅಲ್ಲೇ ಬ್ಯಾಕ್ ಫೈರ್ ಆಗಿದ್ದು. 1 ಪಾಯಿಂಟ್ ಅಲ್ಲೇ ನಮಗೆ ಎತ್ತಂಗಡಿ ಆಗಿದ್ದು ಥರ್ಡ್ ಅಂಪೈರಿಂದ.
ಆ ಥರ್ಡ್ ಅಂಪೈರ್ ಸಿಕ್ಕರೆ ಹಾಕೊಂಡು ಗುಮ್ಬಿಡ್ಬೇಕು. 2 ಪಾಯಿಂಟ್ ಎಕ್ಸ್ಟ್ರಾ ಬಂದಿರೋದು ನಮಗೆ. ಇವತ್ತು 3 ಪಾಯಿಂಟಿಗೆ ಸೆಟ್ಲ್ ಆಗಬೇಕಾಗಿದೆ ಟೈ ಮಾಡ್ಕೊಂಡು, ಬ್ಯಾಕ್ ಟು ಬ್ಯಾಕ್ ಟೈ. ಬಟ್ ಆದರೂ ಕೂಡ ನಮ್ಮ ಕೋಚು ಖುಷಿಯಾಗಿದ್ದರು. ಯಾಕೆ ಅಂತಂದರೆ ಡ್ರಾ ಅಟ್ ಲೀಸ್ಟ್ ಆಯ್ತಲ್ಲ ಗುರು, ಅದಕ್ಕೆ ಇನ್ನೂ ಆ್ಯಕ್ಚುಲಿ ಒಂದು 2-3 ಸೆಕೆಂಡ್ ಬಾಕಿ ಇತ್ತು, ಇನ್ನೊಂದು ರೈಡ್ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ ನಾನು, ಆಗಬಹುದು ಅಂತ ಅನ್ಕೊಂಡಿದ್ದೆ. ಬಟ್ ಅಂಪೈರ್ಸ್ ಇಲ್ಲ ಗುರು, ಬರ್ರಿ ಇಬ್ಬರು ಕಿತ್ತಾಡ್ಬೇಡ್ರಿ ನೀವು, ಅವ್ರು DRS ತಗೊಳೋದು ಸಾಕು, ಅಂದರೆ ರಿವ್ಯೂ ತಗೊಳೋದು ಸಾಕು, ನೀವು ಇಲ್ಲಿ ಕುತ್ಕೊಂಡು ಹುಡ್ಕೊಳೋದು ಸಾಕು, ಈ ಪಂದ್ಯ ಟೈ ಆಗಿದೆ ಬರ್ರಿ ಅಂತ ಕರೆದುಬಿಟ್ರು. ಇನ್ನೂ ಅಲ್ಲಿ 3 ಸೆಕೆಂಡ್ ಬಾಕಿ ಇತ್ತು. ಹೋಗೋಷ್ಟೇ ಸೆಕೆಂಡ್ಸ್ ಎಲ್ಲ ಡಮಾರಾಗಿ ಹೋಗ್ಬಿಟ್ಟಿತ್ತು. ನಾನು ಏನೋ ಒಂದು ರಿಸ್ಕ್ ತಗೊಂಡು ಏನಾರು ಮಾಡ್ತಾರೇನೋ ಒಂದು ಗತಿ ಕಾಣಿಸ್ತಾರೆ ಪಟ್ನಾದವ್ರಿಗೆ ಅಂತ ಅನ್ಕೊಂಡಿದ್ದೆ. ಒಟ್ಟಿನಲ್ಲಿ ಈ ಸೀಸನ್ ಪಟ್ನಾ ಮೇಲೆ ನಾವು ಒಂದು ಮ್ಯಾಚು ಸೋತಿಲ್ಲ, ಈ ಮ್ಯಾಚು ಟೈ ಆಗಿದ್ನ, ಲಾಸ್ಟ್ ಮ್ಯಾಚು ಇವ್ರ ಮೇಲೆ ಗೆದ್ದಿದ್ವಿ. ಒಟ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಟೈ ಅಂತೂ ಆಗಿದೆ. ಬಟ್ ಟೈ ಆಯಿತು ಅಂದರೆ ಮ್ಯಾಚ್ ಅಂತೂ ಮಸ್ತಾಗಿರುತ್ತೆ. ಬಟ್ 2 ಪಾಯಿಂಟ್ ಕಮ್ಮಿ ಆಯ್ತಲ್ಲ, ಸ್ಟಾರ್ಟಿಂಗಿಂದ ಲೀಡ್ನ ಇಟ್ಕೊಂಡ್ಬಂದಿದ್ವಿ ನಾವು. ಲಾಸ್ಟ್ ಮೂಮೆಂಟ್ಗೆ ಇವ್ರು ಲೀಡ್ ತೊಗೊಂಡ್ರು, ಆಮೇಲೆ ಮತ್ತೆ ಲೀಡಿಗೆ ಬಂದ್ವಿ ನಾವು. ಮತ್ತೆ ನಮ್ಮ ಮೇಲೆ ಫಾಲ್ಸ್ ಡಿಸಿಷನ್ ಆಯಿತು. ಆ ಒಂದು ಡಿಸಿಷನಿಂದ ಇವತ್ತು ನಾವು ಮ್ಯಾಚ್ನ ಒಂಥರ ಟೈ ಮಾಡ್ಕೊಳೋ ಥರ ಆಗಿದೆ ಗುರು. ಆ ಡಿಸಿಷನ್ ಏನಾದ್ರು ನಮ್ಮ ಪರವಾಗಲ್ಲ, ನಿಯತ್ತಾಗಿತ್ತು ಅಂದರೆ ಕರೆಕ್ಟಾಗಿ ಅಂಪೈರ್ ಏನು ಕೊಟ್ಟಿದ್ನೋ ಅದ್ರ ಜೊತೆಗೆ ಏನಾದ್ರು ಇದ್ದಿತ್ತು ಅಂತಂದರೆ ಇವತ್ತು ಮ್ಯಾಚ್ನ ನಾವೇ ಗೆಲ್ತಿದ್ದೆ. 5 ಪಾಯಿಂಟ್ ಶಿಸ್ತಾಗಿ ನಮಗೇನೆ ಬಂದಿರೋದು. ಬ್ಯಾಕ್ ಟು ಬ್ಯಾಕ್ ಟೈಸು ಗುರು, ಒಂಥರ ಗೂಸ್ ಪಂಪ್ಸ್ ಮ್ಯಾಚ್ ಎರಡೂ ಕೂಡ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನಿಸ್ತು ಇವತ್ತಿನ ಮ್ಯಾಚ್ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬುಬಾ.